ಇಡೀ ಪ್ರಪಂಚವನ್ನೇ ಆಳಿದ ಪ್ರಚಂಡ ಸಾಮ್ರಾಜ್ಯಗಳನ್ನೇ ತಲೆಕೆಳಗಾಗಿಸಿದ ಆ ಒಂದೇ ಒಂದು ಅಪರೂಪದ ವಜ್ರ. ತಾಯಿಯ ದಿವ್ಯ ಕಣ್ಣಿನಿಂದ ದೂರಾದ ವಜ್ರಕ್ಕಾಗಿ ನಡೆದಿತ್ತು ಇತಿಹಾಸದಲ್ಲೇ ಅತಿ ದೊಡ್ಡ ಮಹಾಯುದ್ಧಗಳ ಸರಣಿ. ಇರಾನ್, ಅಫ್ಘಾನಿಸ್ತಾನ್, ಬ್ರಿಟನ್, ಕೊಹಿನೂರು ಕಾಲಿಟ್ಟ ಪ್ರತಿ ಸಾಮ್ರಾಜ್ಯದ ಇತಿಹಾಸವೇ ಬದಲಾಯಿತು. 800 ಅಲ್ಲ 8000 ವರ್ಷಗಳೇ ಆಗಲಿ, ತಾಯಿ ಭದ್ರಕಾಳಿ ತನ್ನ ಜ್ವಲಿಸುವ ದಿವ್ಯ ಕಣ್ಣನ್ನು ಮರಳಿ ಪಡೆದೇ ಪಡೆಯುತ್ತಾಳ. ನಮಸ್ಕಾರ ಸ್ನೇಹಿತರೆ, ಪಬ್ಲಿಕ್ ಐ ಸ್ಟೋರೀಸ್ಗೆ ಸ್ವಾಗತ. ನಾನು ಅಂಕಿತಾ ರೈ. ನೀವು ಹುಟ್ಟಿದಾಗಿನಿಂದಲೂ ಆ ನಿಗೂಢ ಕೊಹಿನೂರು ವಜ್ರದ ಕಥೆಯನ್ನು ಕೇಳ್ತಾನೆ ಬರ್ತಿದ್ದೇವೆ. ಭಾರತೀಯ ಪರಮ ಪರಾಕ್ರಮಿ ರಾಜರ ಕೈಯಲ್ಲಿದ್ದ ಆ ಅಪ್ರತಿಮ ವಜ್ರವನ್ನು ಮುಸ್ಲಿಂ ದೊರೆಗಳು ಕ್ರೂರವಾಗಿ ದಾಳಿ ಮಾಡಿ ಕಿತ್ತುಕೊಂಡ್ರು. ಆ ಮುಸ್ಲಿಂ ದೊರೆಗಳ ವಶದಲ್ಲಿದ್ದ ವಜ್ರ ನಂತರ ಪರ್ಷಿಯನ್ ರಾಜನ ಕೈ ಸೇರುತ್ತೆ. ಅಲ್ಲಿಂದ ಅಫ್ಘಾನಿಸ್ತಾನದ ರಣರಂಗವನ್ನ ಹಾದು ಪುನಃ ಭಾರತಕ್ಕೆ ಮರಳುತ್ತೆ. ಅಂತಿಮವಾಗಿ ಬ್ರಿಟಿಷರ ಕೈ ಸೇರಿ ಇಂದು ಬ್ರಿಟನ್ ರಾಣಿಯ ಶಿರದ ಮೇಲಿರೋ ಕಿರೀಟಕ್ಕೆ ಮುಕುಟಮಣಿಯಾಗಿ ರಾರಾಜಿಸ್ತಿದೆ. ಆದ್ರೆ ನಿಜವಾದ ಭೀಕರ ಸತ್ಯವೇನ್ ಗೊತ್ತಾ? ಇದೇ ಕೊಹಿನೂರು ವಾರಂಗಲ್ನ ಭದ್ರಕಾಳಿ ದೇವಿಯ ಎಡಗಣ್ಣಾಗಿತ್ತು ಅನ್ನೋ ಉಲ್ಲೇಖವಿದೆ. ಹಾಗೆ ಆ ಮಹಾಕಾಳಿ 800 ವರ್ಷ ಅಲ್ಲ 8000 ವರ್ಷವಾದ್ರೂ ತನ್ನ ದಿವ್ಯ ಕಣ್ಣನ್ನ ಮರಳಿ ಪಡೆಯದೆ ಬಿಡಲ್ಲ ಅನ್ನೋ ಕತೆ ನಿಜಕ್ಕೂ ರೋಮಾಂಚನಗೊಳಿಸುತ್ತೆ. ಅಷ್ಟಕ್ಕೂ ಆ ದೇವಿಯ ಕಣ್ಣು ಬ್ರಿಟನ್ ರಾಣಿಯ ಕಿರೀಟ ಸೇರಿದ್ದು ಹೇಗೆ ಅನ್ನೋದನ್ನ ಸರಳವಾಗಿ ಮತ್ತು ರಣರೋಚಕವಾಗಿ ಹೇಳ್ತಾ ಹೋಗ್ತೀವಿ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ದಕ್ಷಿಣ ಭಾರತದ ಅತ್ಯಂತ ಶಕ್ತಿಶಾಲಿ ಮತ್ತು ಅತಿ ಹೆಮ್ಮೆಯ ಶ್ರೀಮಂತ ರಾಜವಂಶಗಳಲ್ಲಿ ಕಾಕತೀಯ ರಾಜರು ಅಗ್ರಸ್ಥಾನದಲ್ಲಿದ್ದಾರೆ. 12ನೇ ಶತಮಾನದಿಂದ 14ನೇ ಶತಮಾನದ ಆರಂಭದವರೆಗೂ ಇವರು ಇಂದಿನ ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ನಮ್ಮ ಕರ್ನಾಟಕದ ಕೆಲವು ಭಾಗಗಳನ್ನ ಆಳಿದ್ದಾರೆ. ಇಂತಹ ವೈಭವೋಪೇತ ಸಂದರ್ಭದಲ್ಲಿ ಗೋಲ್ಕೊಂಡ ಪ್ರಾಂತ್ಯದ ಗಣಿಯಲ್ಲಿ ಆ ಜಗತ್ಪ್ರಸಿದ್ಧ ಕೊಹಿನೂರು ವಜ್ರ ಪ್ರತ್ಯಕ್ಷವಾಗುತ್ತೆ. ಈ ಗೋಲ್ಕೊಂಡ ಪ್ರಾಂತ್ಯದ ಬಗ್ಗೆ ಇತಿಹಾಸಕಾರರಲ್ಲಿ ದೊಡ್ಡ ವಿವಾದವೇ ಇದೆ. ಕೆಲವು ಇತಿಹಾಸಕಾರರ ಪ್ರಕಾರ ಅದು ಆಂಧ್ರ ಪ್ರದೇಶದ ಕೊಳ್ಳೂರು ಅಂತಿದ್ರೆ, ಇನ್ನು ಕೆಲವು ಇತಿಹಾಸಕಾರರ ಪ್ರಕಾರ ನಮ್ಮ ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಕೊಳ್ಳೂರು ಅಂತ ಉಲ್ಲೇಖವಿದೆ. ಹೀಗಾಗಿ ಕೊಹಿನೂರು ಹುಟ್ಟಿದ ಜಾಗದ ಬಗ್ಗೆ ಈಗಲೂ ಗೊಂದಲದ ಹೊಗೆಯಾಡ್ತಿದೆ. ಅದೇನೇ ಇರ್ಲಿ, ತಮ್ಗೆ ಸಿಕ್ಕ ಆ ದಿವ್ಯ ಕೊಹಿನೂರು ವಜ್ರವನ್ನ ಕಾಕತೀಯ ರಾಜರು ತಮ್ಮ ಆರಾಧ್ಯ ದೇವಿ ತೆಲಂಗಾಣದ ವಾರಂಗಲ್ನಲ್ಲಿರೋ ಶಕ್ತಿಪೀಠ ಭದ್ರಕಾಳಿ ದೇವಿಗೆ ಪರಮ ಭಕ್ತಿಯಿಂದ ಅರ್ಪಣೆ ಮಾಡ್ತಾರೆ. ಅಂದಿನಿಂದ ಸುಮಾರು 1310ನೇ ಇಸವಿವರೆಗೂ ಆ ದೇವಿಯ ಕಣ್ಣಿನಲ್ಲಿ ಜ್ವಾಲೆಯಂತೆ ಹೊಳೆಯುತ್ತಿದ್ದುದು ಇದೇ ಕೊಹಿನೂರು ವಜ್ರ. 1310ನೇ ಇಸವಿನಲ್ಲಿ ದೆಹಲಿ ಸುಲ್ತಾನಾಗಿ ಮೆರೆಯುತ್ತಿದ್ದ ಕ್ರೂರ ಆಡಳಿತಗಾರ ಅಲ್ಲಾವುದ್ದೀನ್ ಖಿಲ್ಜಿ ದಕ್ಷಿಣ ಭಾರತದ ಮೇಲೆ ದಾಳಿಗೆ ಮುನ್ನುಗ್ತಾನೆ. ದಾಳಿಯ ಇಡೀ ಹೊಣೆಯನ್ನ ತನ್ನ ಅತ್ಯಂತ ವಿಶ್ವಾಸಾರ್ಹ ರಕ್ತಪಿಪಾಸು ಸೇನಾಪತಿ ಮಲ್ಲಿಕ್ ಕಾಫೂರ್ಗೆ ವಹಿಸ್ತಾನೆ. ಆ ಕ್ಷಣದಲ್ಲೇ ಕಾಕತೀಯ ರಾಜರ ಮೇಲೆ ಭೀಕರ ದಾಳಿಯಾಗತ್ತೆ. ಇಲ್ಲಿನ ಶೂರ ರಾಜರನ್ನ ಸೋಲಿಸಿ ಇಡೀ ನಾಡಿನ ಸಂಪತ್ತನ್ನ ದೋಚಿಕೊಂಡು ಹೋಗಿ ದೆಹಲಿಯಲ್ಲಿರೋ ಅಲ್ಲಾವುದ್ದೀನ್ ಖಿಲ್ಜಿಗೆ ಒಪ್ಪಿಸ್ತಾನೆ. ಆ ಕದ್ದ ಸಂಪತ್ತಿನಲ್ಲಿ ಭದ್ರಕಾಳಿ ದೇವಿಯ ಎಡಗಣ್ಣಾಗಿದ್ದ ಪವಿತ್ರ ಕೊಹಿನೂರು ವಜ್ರವು ಸೇರಿರುತ್ತೆ. ಅಲ್ಲಿಂದ ದೆಹಲಿ ಸುಲ್ತಾನರ ಅರಮನೆಯಲ್ಲಿ ಸುಮಾರು 1526ರವರೆಗೂ ಈ ವಜ್ರ ಬಂದಿಯಾಗಿತ್ತು. 1526ರಲ್ಲಿ ಮಹಾಪರಾಕ್ರಮಿ ಬಾಬರ್ ಮೊದಲ ಪಾಣಿಪತ್ತು ಯುದ್ಧ ಘೋಷಣೆ ಮಾಡ್ತಾನೆ.
ಆ ರಕ್ತಸಿಕ್ತ ಯುದ್ಧದಲ್ಲಿ ದೆಹಲಿ ಸುಲ್ತಾನರ ಕೊನೆಯ ದೊರೆ ಇಬ್ರಾಹಿಂ ಲೋಧಿ ಧೂಳಿಪಟವಾಗಿ ಸೋತು ಹೋಗ್ತಾನೆ. ಆ ಕ್ಷಣದಲ್ಲೇ ದೆಹಲಿ ಸುಲ್ತಾನರ ವಶದಲ್ಲಿದ್ದ ಅಪಾರ ಚಿನ್ನಾಭರಣಗಳು ಮೊಘಲ್ ಸಾಮ್ರಾಜ್ಯಕ್ಕೆ ಹಸ್ತಾಂತರವಾಗುತ್ತೆ. ಹಾಗೆ ಆ ಕೊಹಿನೂರು ವಜ್ರ ಮೊಘಲ್ ಸಾಮ್ರಾಜ್ಯದ ಸಂಸ್ಥಾಪಕ ಬಾಬರ್ ಕೈ ಸೇರುತ್ತೆ. ಬಾಬರ್ ಆ ವಜ್ರದ ಕಾಂತಿಗೆ ಸಂಪೂರ್ಣ ಮಾರು ಹೋಗಿರ್ತಾನೆ. ಎಷ್ಟರ ಮಟ್ಟಿಗೆ ಅಂದ್ರೆ ತನ್ನ ಆತ್ಮಕಥೆಯಾಗಿರೋ ಬಾಬರ್ ನಾಮದಲ್ಲಿಯೂ ಈ ವಜ್ರದ ಬಗ್ಗೆ ವರ್ಣಿಸಿ ಉಲ್ಲೇಖ ಮಾಡಿದ್ದಾನೆ. ಆದ್ರೆ 17ನೇ ಶತಮಾನದ ವೇಳೆಗೆ ದೈವ ಶಾಪವೋ ಏನೋ ಮೊಘಲ್ ಸಾಮ್ರಾಜ್ಯ ದುರ್ಬಲವಾಗುತ್ತಾ ಬರುತ್ತೆ. ಒಳ ಜಗಳಗಳು, ಪ್ರಾಂತೀಯ ರಾಜರ ಬಂಡಾಯ, ದುರ್ಬಲ ಆಡಳಿತ ಸಾಮ್ರಾಜ್ಯದ ಅವನತಿಯ ಸೂಚನೆ ಕೊಡ್ತಾ ಇತ್ತು. ಈ ಭೀಕರ ಸಂದರ್ಭದಲ್ಲಿ ಮೊಹಮ್ಮದ್ ಶಾ ರಾಜನಾಗಿರ್ತಾನೆ. ಇನ್ನೊಂದ್ ಕಡೆ ಮೊಘಲ್ ಸಾಮ್ರಾಜ್ಯ ದುರ್ಬಲವಾಗಿರೋದನ್ನ ಮತ್ತು ಆ ಸಾಮ್ರಾಜ್ಯದಲ್ಲಿ ಅಡಗಿರೋ ಅಪಾರ ಸಂಪತ್ತನ್ನ ಪರ್ಷಿಯಾದ ಅಂದ್ರೆ ಇಂದಿನ ಇರಾನ್ನ ದಂಡನಾಯಕ ನಾದಿರ್ ಶಾ ಹೊಂಚು ಹಾಕಿ ತಿಳಿದುಕೊಂಡಿರ್ತಾನೆ. ದೆಹಲಿಯನ್ನ ಲೂಟಿ ಮಾಡಲು ನಾದಿರ್ ಶಾ ಮಾಸ್ಟರ್ ಸ್ಕೆಚ್ ಹಾಕ್ತಾನೆ. ಅಂತಿಮವಾಗಿ 1739ರಲ್ಲಿ ದೆಹಲಿಯ ಮೇಲೆ ಅಟ್ಯಾಕ್ ಮಾಡ್ತಾನೆ. ಮೊಘಲ್ ಸಾಮ್ರಾಜ್ಯದಲ್ಲಿದ್ದ ಇಡೀ ಸಂಪತ್ತನ್ನು ತನ್ನ ವಶ ಮಾಡಿಕೊಳ್ತಾನೆ. ಈ ಅಪರೂಪದ ಕೊಹಿನೂರು ವಜ್ರವನ್ನ ಹೇಗಾದ್ರೂ ಮಾಡಿ ಕಾಪಾಡಿಕೊಳ್ಬೇಕು ಅಂತ ಮೊಘಲ್ನ ಕೊನೆಯ ದೊರೆ ಮೊಹಮ್ಮದ್ ಶಾ ಅದನ್ನ ತನ್ನ ತಲೆಯ ಕಿರೀಟದಲ್ಲಿ ಅಡಗಿಸಿಕೊಳ್ತಾನೆ. ಅದನ್ನ ಚಾಣಾಕ್ಷತನದಿಂದ ಪತ್ತೆ ಹಚ್ಚಿದ ನಾದಿರ್ ಶಾ ವಶಕ್ಕೆ ಪಡೆದು ಇರಾನ್ಗೆ ಜೂಟ್ ಹೇಳ್ತಾನೆ. ಆ ದೈತ್ಯ ವಜ್ರವನ್ನ ನೋಡಿ ರೋಮಾಂಚಿತನಾಗಿದ್ದ ನಾದಿರ್ ಶಾ ಅದಕ್ಕೆ ಕೊಹಿನೂರು ಅಂತ ನಾಮಕರಣ ಮಾಡ್ತಾನೆ. ಪರ್ಷಿಯನ್ ಭಾಷೆಯಲ್ಲಿ ಕೊಹಿನೂರು ಅಂದ್ರೆ ಬೆಳಕಿನ ಪರ್ವತ ಅನ್ನುವ ರೋಮಾಂಚಕ ಅರ್ಥವಿದೆ. ಮಾಡಿದ್ದುಣ್ಣೋ ಮಹಾರಾಯ ಎನ್ನುವಂತೆ 1739ರಲ್ಲಿ ಮೊಘಲ್ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿ ಕೊಹಿನೂರನ್ನ ಇರಾನ್ಗೆ ತೆಗೆದುಕೊಂಡು ಹೋಗಿದ್ದ ನಾದಿರ್ ಶಾ ದಿನ ಕಳೆದಂತೆ ಕ್ರೂರವಾಗಿ ನಡೆದುಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಆತನ ರಾಕ್ಷಸ ಪ್ರವೃತ್ತಿಯಿಂದ ಬೇಸತ್ತು ಹೋಗಿದ್ದ ಆತನದ್ದೇ ಸೇನಾಧಿಕಾರಿಗಳು, ಸೈನಿಕರು, ಆಪ್ತರು ಆತನ ವಿರುದ್ಧವೇ ತಿರುಗಿ ಬೀಳ್ತಾರೆ. 1747ರ ವೇಳೆಗೆ ನಾದಿರ್ ಶಾ ತನ್ನದೇ ನಂಬಿಕಸ್ಥ ಅಧಿಕಾರಿಗಳಿಂದ ಭೀಕರವಾಗಿ ಅಂತ್ಯವಾಗ್ತಾನೆ. ಆತನ ಅಂತ್ಯದ ಬಳಿಕ ಸೇನೆಯಲ್ಲಿ ಪ್ರಮುಖ ನಾಯಕನಾಗಿದ್ದ ಅಹಮದ್ ಶಾ ದುರ್ರಾಣಿ ಆ ಕೊಹಿನೂರು ವಜ್ರವನ್ನ ತನ್ನ ವಶಕ್ಕೆ ಪಡಿತಾನೆ. ಹಾಗೆ ಅಫ್ಘಾನ್ ಪ್ರದೇಶಗಳನ್ನ ಒಗ್ಗೂಡಿಸಿ ಹೊಸ ದುರ್ರಾಣಿ ಸಾಮ್ರಾಜ್ಯವನ್ನು ಹುಟ್ಟು ಹಾಕ್ತಾನೆ. ಹೀಗೆ ಕೊಹಿನೂರು ಅಫ್ಘಾನ್ ರಾಜರುಗಳ ಕೈವಶವೂ ಆಗುತ್ತೆ. ಅದ್ಯಾವಾಗ ಅಫ್ಘಾನ್ ರಾಜರ ಕೈಗೆ ಕೊಹಿನೂರು ಸಿಗುತ್ತೋ ಅಲ್ಲಿಂದ ಇತಿಹಾಸ ಅತ್ಯಂತ ರೋಚಕ ಘಟ್ಟವನ್ನ ತಲುಪುತ್ತೆ. ಅಫ್ಘಾನ್ ದುರ್ರಾಣಿ ವಂಶದ ರಾಜನಾಗಿದ್ದ ಶಾ ಶುಜಾ ಆಡಳಿತದ ಅವಧಿಯಲ್ಲಿ ಅರಮನೆಯ ಒಳಜಗಳಗಳು ತಾರಕಕ್ಕೇರುತ್ತೆ. ಆ ಭೀಕರ ಒಳಜಗಳದಲ್ಲಿ ಶಾ ಶುಜಾ ತನ್ನ ರಾಜಾಧಿಕಾರವನ್ನೇ ಕಳೆದುಕೊಳ್ತಾನೆ. ತನ್ನ ಪ್ರಾಣ ರಕ್ಷಣೆ ಮಾಡಿಕೊಳ್ಳುವುದಕ್ಕಾಗಿಯೇ ಪಂಜಾಬ್ನ ಶೇರ್ ಪಂಜಾಬ್ ಮಹಾರಾಜ್ ರಂಜಿತ್ ಸಿಂಗ್ ಬಳಿ ಆಶ್ರಯಕ್ಕಾಗಿ ಅಂಗಲಾಚ್ತಾನೆ. ಆ ಸಂದರ್ಭದಲ್ಲಿ ಉತ್ತರ ಭಾರತದಲ್ಲಿ ಮಹಾರಾಜ ರಂಜಿತ್ ಸಿಂಗ್ ಅತ್ಯಂತ ಪ್ರಭಾವಿ ಮತ್ತು ಪ್ರಚಂಡ ರಾಜನಾಗಿದ್ದ. ಉಚಿತವಾಗಿ ಯಾವುದು ಸಿಗಲ್ಲ ಎನ್ನುವಂತೆ ನಿನ್ಗೆ ಆಶ್ರಯ ಕೊಡ್ಬೇಕಾದ್ರೆ ನನಗೆ ಆ ಕೊಹಿನೂರು ವಜ್ರ ಕೊಡ್ಬೇಕು ಅಂತ ರಂಜಿತ್ ಸಿಂಗ್ ಕಟ್ಟುನಿಟ್ಟಿನ ಡಿಮ್ಯಾಂಡ್ ಮಾಡ್ತಾನೆ. ಮೊದಲು ಅದಕ್ಕೆ ಹಿಂದೇಟು ಹಾಕಿದ್ದ ಶಾ ಶುಜಾ ಪ್ರಾಣ ಉಳಿದರೆ ಸಾಕು ಎಂದು ನಂತರ ಒಪ್ಪಿಕೊಂಡು ಕೊಹಿನೂರು ಹಸ್ತಾಂತರ ಮಾಡ್ತಾನೆ. ಅದು ನಡೆದಿದ್ದು 1813ರಲ್ಲಿ. ಹೀಗೆ 1739ರಲ್ಲಿ ಭಾರತದ ಮಣ್ಣಿನಿಂದ ಇರಾನ್ಗೆ ಪರಾರಿಯಾಗಿದ್ದ ಕೊಹಿನೂರು ವಜ್ರ ಬರೋಬ್ಬರಿ 76 ವರ್ಷಗಳ ಸುದೀರ್ಘ ಕತ್ತಲೆಯ ಬಳಿಕ ಮತ್ತೆ ತಾಯ್ನಾಡಾದ ಭರತ ಭೂಮಿಗೆ ಮರಳುತ್ತೆ. ರಂಜಿತ್ ಸಿಂಗ್ ತನ್ನ ಅಂತ್ಯ ಕಾಲದಲ್ಲಿ ಆ ಪವಿತ್ರ ಕೊಹಿನೂರು ವಜ್ರವನ್ನ ಪುರಿ ಜಗನ್ನಾಥ ದೇವಾಲಯಕ್ಕೆ ದಾನ ಮಾಡೋದಕ್ಕೆ ಸಂಪೂರ್ಣ ರೆಡಿಯಾಗಿರ್ತಾರೆ. ಆದ್ರೆ ವಿಧಿಯ ಆಟ ಅದು ಸಾಧ್ಯವಾಗೋದೇ ಇಲ್ಲ.
ಪಂಜಾಬಿನ ಸಿಂಹ ಅಂತಾನೆ ಜಗತ್ ಪ್ರಸಿದ್ಧನಾಗಿದ್ದ ಮಹಾರಾಜ ರಂಜಿತ್ ಸಿಂಗ್ ಸ್ಟ್ರೋಕ್ಗೆ ತುತ್ತಾಗಿ 1839ರಲ್ಲಿ ಪ್ರಾಣ ಕಳೆದುಕೊಳ್ತಾನೆ. ಸಿಂಹ ಇಲ್ಲದ ಪಂಜಾಬ್ ಕಂಡ ತಕ್ಷಣ ಕುತಂತ್ರಿ ಬ್ರಿಟಿಷರ ರಣಹದ್ದಿನ ಕಣ್ಣು ಪಂಜಾಬ್ ಮೇಲೆ ಬೀಳುತ್ತೆ. ಭೀಕರ ಆಂಗ್ಲೋ ಸಿಖ್ ಯುದ್ಧಗಳು ನಡೀತವೆ. 1849ರಲ್ಲಿ ನಡೆದ ಯುದ್ಧದಲ್ಲಿ ಬ್ರಿಟಿಷರು ಗೆಲುವು ಸಾಧಿಸ್ತಾರೆ. ಹಾಗೆ ಲಾಹೋರ್ ಒಪ್ಪಂದ ಮಾಡಿಕೊಂಡು ಕೊಹಿನೂರು ವಜ್ರವನ್ನ ಬ್ರಿಟಿಷರು ಕಸಿದುಕೊಳ್ತಾರೆ. ಆ ದುರಂತದ ಸಂದರ್ಭದಲ್ಲಿ ಸಿಖ್ ಸಾಮ್ರಾಜ್ಯದಲ್ಲಿ ದಿಲೀಪ್ ಸಿಂಗ್ ಅತ್ಯಂತ ಸಣ್ಣ ಬಾಲರಾಜನಾಗಿದ್ದ. ನಂತರ 1850ರಲ್ಲಿ ಕೊಹಿನೂರು ವಜ್ರವನ್ನ ಈಸ್ಟ್ ಇಂಡಿಯಾ ಕಂಪನಿ ಜಗತ್ತಿನ ಅತ್ಯುನ್ನತ ವಿಶೇಷ ಭದ್ರತೆಯಲ್ಲಿ ಬ್ರಿಟನ್ಗೆ ರವಾನೆ ಮಾಡುತ್ತೆ. ಇಂಗ್ಲೆಂಡ್ಗೆ ಕೊಹಿನೂರು ವಜ್ರವನ್ನ ಕಡಲ ಮಾರ್ಗವಾಗಿ ಸಾಗಾಟ ಮಾಡುವಾಗ ಒಂದು ನಡುಕ ಹುಟ್ಟಿಸುವ ಘಟನೆ ನಡೆಯುತ್ತೆ. ಅದೇನಂದ್ರೆ HMS ಮೇಡಿಯಾ ಅನ್ನೋ ಯುದ್ಧದ ಹಡಗಿನ ಮೂಲಕ ಅದನ್ನ ಕಳುಹಿಸಲಾಗತ್ತೆ. ಮಹಾಸಮುದ್ರದ ಮಧ್ಯ ಹಡಗು ಹೋಗ್ತಾ ಇರುವಾಗ್ಲೇ ರೌದ್ರಾವತಾರದ ಬಿರುಗಾಳಿ ಅಪ್ಪಳಿಸುತ್ತೆ. ಅಬ್ಬರಿಸಿದ ಅಲೆಗಳ ಮಧ್ಯೆ ಅದು ಹೇಗೋ ಪವಾಡ ರೂಪದಲ್ಲಿ ಹಡಗು ಸಮುದ್ರ ಪಾಲಾಗೋದು ತಪ್ಪುತ್ತೆ. ಆದ್ರೆ ಶಾಪ ಅಲ್ಲಿಗೆ ನಿಲ್ಲಲಿಲ್ಲ. ಹಡಗಿನಲ್ಲಿ ಮಾರಕ ಸಾಂಕ್ರಾಮಿಕ ರೋಗ ಕಾಣಿಸಿಕೊಂಡು 100 ಜನರು ಸತ್ತು ಬೀಳ್ತಾರೆ. ಶಾಪಗ್ರಸ್ತ ವಜ್ರದ ರಕ್ತಪಾತ ಶುರುವಾಯಿತು ಅಂತ ಇತಿಹಾಸಕಾರರು ಆಗ್ಲೇ ಉಲ್ಲೇಖಿಸಿದ್ದಾರೆ. ಅಂತೂ ಇಂತೂ ಆ ಕೊಹಿನೂರು ವಜ್ರ ಇಂಗ್ಲೆಂಡ್ಗೆ ತಲುಪುತ್ತೆ. 1850 ಜುಲೈ 3ರಂದು ರಾಣಿ ವಿಕ್ಟೋರಿಯಾಗೆ ಕೊಹಿನೂರು ವಜ್ರವನ್ನ ಹಸ್ತಾಂತರಿಸಲಾಗುತ್ತೆ. ಆ ಸಂದರ್ಭದಲ್ಲಿ ಈ ವಜ್ರವನ್ನು ಭಾರತದ ಮೇಲೆ ಬ್ರಿಟಿಷ್ ಸಾಮ್ರಾಜ್ಯ ಸಾಧಿಸಿದ ವಿಜಯದ ಸಂಕೇತ ಎನ್ನುವ ಅಹಂಕಾರದ ದೃಷ್ಟಿಯಲ್ಲಿ ನೋಡಲಾಗ್ತಿತ್ತು. ಇವತ್ತು ಬ್ರಿಟನ್ ರಾಣಿಯ ಕಿರೀಟದಲ್ಲಿ ಕೊಹಿನೂರು ರಾರಾಜಿಸ್ತಿದೆ. ಆದ್ರೆ ಇನ್ನೊಂದು ಮಹತ್ವದ ವಿಚಾರ ಅಂದ್ರೆ ರಾಣಿ ಆ ಕಿರೀಟವನ್ನು ಧರಿಸ್ತಿಲ್ಲ. ಕಾರಣ ಅದರ ಹಿನ್ನೆಲೆ ರಾಣಿಗೆ ಏನು ಅನ್ನೋ ಅರಿವು ಸಿಕ್ಕಿದಂತಿದೆ. ಹಾಗೆ ಕೊಹಿನೂರನ್ನ ವಾಪಸ್ ಭಾರತಕ್ಕೆ ತರಬೇಕು ಅನ್ನೋ ನಿರಂತರ ಪ್ರಯತ್ನಗಳು ನಡೀತಾ ಇದೆ. ಹಾಗೆ ಕೆಲವು ಆಧ್ಯಾತ್ಮಿಕ ತಜ್ಞರು ವಾರಂಗಲ್ನ ಭದ್ರಕಾಳಿ ದೇವಿ ತನ್ನ ಕಣ್ಣನ್ನ ಕಳೆದುಕೊಂಡು ಸುಮಾರು 800 ವರ್ಷವಾಗಿದೆ. ಇನ್ನು 8000 ವರ್ಷವಾದ್ರೂ ಆ ಮಹಾಕಾಳಿ ಬಿಡುವುದಿಲ್ಲ. ಒಂದಲ್ಲ ಒಂದು ದಿನ ತನ್ನ ಜ್ವಲಿಸುವ ಕಣ್ಣನ್ನು ವಾಪಸ್ ಪಡೆಯುತ್ತಾಳೆ ಅಂತಿದ್ದಾರೆ. ಕೊಹಿನೂರು ವಜ್ರವನ್ನು ಶಾಪಗ್ರಸ್ತ ವಜ್ರ ಅಂತಾನೆ ಕರೆಯಲಾಗತ್ತೆ. ಕಾರಣ ಈ ವಜ್ರ ದೇವಿಯ ಕಣ್ಣಿನಿಂದ ಹೊರಬಂದ ಮೇಲೆ ಯಾವ ಪುರುಷ ರಾಜರ ಬಳಿ ಹೋಗಿದೆಯೋ ಅವರೆಲ್ಲ ಯುದ್ಧದಲ್ಲಿ ಸೋತಿದ್ದಾರೆ. ಸಾಮ್ರಾಜ್ಯ ಪತನ ಕಂಡಿದೆ. ಹೀಗಾಗಿಯೇ ಇತಿಹಾಸದಲ್ಲಿ ಒಂದು ಪ್ರಸಿದ್ಧ ಮಾತಿದೆ, ಕೊಹಿನೂರು ವಜ್ರವನ್ನ ಹೊಂದಿರೋ ರಾಜ ಇಡೀ ಜಗತ್ತನ್ನೇ ಗೆಲ್ಲಬಹುದು, ಆದ್ರೆ ದೌರ್ಭಾಗ್ಯದ ದೈವ ಶಾಪದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಅನ್ನೋ ಮಾತು ಅದು. ಇತಿಹಾಸದ ರಕ್ತಸಿಕ್ತ ಪುಟಗಳನ್ನ ತೆರೆದು ನೋಡಿದ್ರೆ ಆ ಮಾತು 100ಕ್ಕೆ 100ರಷ್ಟು ಸತ್ಯ. ಅಂದ ಹಾಗೆ ಈ ಕೊಹಿನೂರು ವಜ್ರ ಕಾಕತೀಯ ರಾಜರ ಕೈಗೆ ಸಿಕ್ಕಾಗ ಬರೋಬ್ಬರಿ 793 ಕ್ಯಾರೆಟ್ ಇತ್ತು. ಆಮೇಲೆ ಮೊಘಲ್ ರಾಜರು ಅದನ್ನ ತಮ್ಮ ಅಹಂಕಾರಕ್ಕೆ ತಕ್ಕಂತೆ ಅಂದ ಚಂದ ಮಾಡುವ ಹಿನ್ನೆಲೆಯಲ್ಲಿ 186 ಕ್ಯಾರೆಟ್ಗೆ ಇಳಿಸಿದ್ರು. ತದನಂತರ 1852ರಲ್ಲಿ ಬ್ರಿಟಿಷರು ಯುರೋಪಿನ ಶೈಲಿಯಲ್ಲಿ ಹೊಳಪನ್ನ ಹೆಚ್ಚಿಸುವ ಹಿನ್ನೆಲೆಯಲ್ಲಿ ಅದನ್ನ 105.6 ಕ್ಯಾರೆಟ್ಗೆ ಕತ್ತರಿಸಿ ಚಿಕ್ಕದಾಗಿಸಿದ್ದಾರೆ. ಇನ್ನು ಈ ವಜ್ರದ ಬೆಲೆ ಅಥವಾ ಮೌಲ್ಯ ಎಷ್ಟಿರಬಹುದು ಅಂತ ಅಂದಾಜು ಮಾಡೋದಕ್ಕೂ ಈ ಜಗತ್ತಿನಲ್ಲಿ ಸಾಧ್ಯವೇ ಇಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಅಂತಿಮವಾಗಿ ಆಧ್ಯಾತ್ಮಿಕ ತಜ್ಞರು ಹೇಳುವಂತೆ ಭದ್ರಕಾಳಿ ದೇವಿ ತನ್ನ ಕಣ್ಣನ್ನ ವಾಪಸ್ ಪಡಿತಾಳ ಅನ್ನೋದನ್ನ ಕಾಲವೇ ಉತ್ತರಿಸಬೇಕು, ಕಾದ್ ನೋಡ್ಬೇಕು. ಆದ್ರೆ ಆ ಮಹಾಪವಾಡ ನಡೆಯುವ ಸಂದರ್ಭದಲ್ಲಿ ನಾವು ನೀವು ಇರ್ತೀವೋ ಇಲ್ವೋ ಗೊತ್ತಿಲ್ಲ. ಜೈ ಮಹಾಕಾಳಿ. ಧನ್ಯವಾದಗಳು.